ಕೈಗೆ ಚಾಕಳಿ, ಕೊಳಲಿ ಪದಕದಾರ, ಕೈಯಲ್ಲಿ ಕವಾರ, ಇಂಜಣದ ಉಡಿದಾರ. ಹಾಯ್ ಹಲೋ ನಮಸ್ಕಾರ. ಕನ್ನಡ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀ ಅಚಲಾಪರಮೇಶ್ವರಿ ಅಮ್ಮನವರ ಹಬ್ಬದಲ್ಲಿ 5 ಮತ್ತು 6ನೇ ದಿನ ಏನು ವಿಶೇಷತೆ ಇರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. 5ನೇ ದಿನ ಸೊಪ್ನಹಳ್ಳಿ ಮತ್ತು ಸಾತೇನಹಳ್ಳಿಯಿಂದ ಮಡೆ ಬರುತ್ತೆ, ಹಾಗೂ 6ನೇ ದಿನ ಶ್ರೀ ವೀರಭದ್ರ ಸ್ವಾಮಿಯವರ ಉತ್ಸವ ಇರುತ್ತೆ. 5ನೇ ದಿನ ಮಡೆ ಬರೋದಕ್ಕೆ ಮುಂಚೆ ಮಾಮೂಲಿಯಾಗಿ ಯಥಾ ಪ್ರಕಾರ ಬಸವನ ಉಳಿಗೆ ಆಗುತ್ತೆ ಸಂಜೆ, ಮತ್ತು ರಂಗವನ್ನು ಸಹ ಕುಣಿತಾರೆ. ಚಂದ್ರಾಯಪಟ್ಟಣ ಪಕ್ಕ ಸೊಪ್ನಹಳ್ಳಿ ಮತ್ತು ಸಾತೇನಹಳ್ಳಿ ಎಂಬಂತಹ ಹಳ್ಳಿಗಳು ಇವೆ. ಅಲ್ಲಿ ಈ ದೇವಿಯ ಒಕ್ಕಲುಗಳಿದ್ದಾರೆ. ಅಲ್ಲಿಂದ ಮುಂಚೆ ಮಡೆ ಬರ್ತಾ ಇತ್ತಂತೆ ಹಿಂದಿನ ಕಾಲದಲ್ಲಿ. ಈಗ ಯಾರು ಅಲ್ಲಿಂದ ತರೋದಿಲ್ಲ. ಅದಕ್ಕೋಸ್ಕರ ಈ ಲಾಳನಕೆರೆ ಗ್ರಾಮದವರೇ ಹೆಣ್ಣು ಮಕ್ಕಳ ತರಹ ವೇಷ ಹಾಕೊಂಡು ಮಡೆಯನ್ನು ತರ್ತಾರೆ. ಮಡೆ ಪೂಜೆಯನ್ನ ಮಾಡಿ ಆ ಮಡೆ ಹೊತ್ಕೊಂಡ್ ಬಂದಿರ್ತಾರಲ್ಲ ಅವರಿಗೆ ಚೌಟಿಲಿ ಹೊಡಿತಾರೆ. ಜೊತೆಗೆ ಅಲ್ಲೇ ಅಕ್ಕಪಕ್ಕ ಇರೋ ಅಂತಹ ಜನಗಳಿಗೂ ಸ್ವಲ್ಪ ಜನಕ್ಕೆ ಹೊಡಿತಾರೆ. ಇದು ಒಂದು ಶಾಸ್ತ್ರ. ಈ ಒಂದು ಶಾಸ್ತ್ರ, ಈ ಒಂದು ಸಂಪ್ರದಾಯವನ್ನ ಹಿಂದಿನ ಕಾಲದಲ್ಲಿ ಯಾವ ರೀತಿಯಾಗಿ ನಡೀತಾ ಇತ್ತು ಅದನ್ನ ಈಗಿನ ಕಾಲದಲ್ಲೂ ಸಹ ಹಾಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ಯಾವ ರೀತಿ ಇರುತ್ತೆ, ಹೇಗಿರುತ್ತೆ ಅಂತ ನೋಡೋಣ. ಹಿಡ್ಕೊಡಿ ಅನಿಯ ಶುಕ್ರವಾರ ಸೊಪ್ನಹಳ್ಳಿ ಸಾತೇನಹಳ್ಳಿ ಮಡೆ ಎಲ್ಲ ತಂದು ಆದ ಮೇಲೆ ಎಲ್ಲರೂ ಮನೆಗೆ ಹೋಗ್ತಾ ಇದ್ದಾರೆ ನೋಡಿ. ಸುಮಾರು 12 ಗಂಟೆ ಮೇಲೆ ಆಗಿರುತ್ತೆ ನೈಟು. ಎಲ್ಲ ಮನೆಗೆ ಹೋಗ್ತಾ ಇದ್ದಾರೆ. ಇನ್ನು ಶನಿವಾರ ಸಂಜೆ ಯಥಾ ಪ್ರಕಾರ ಬಸವನ ಉಳಿಗೆ ಆದ ಮೇಲೆ ರಂಗದ ಕುಣಿತ ಇರುತ್ತೆ. ಅದಾದಮೇಲೆ ವೀರಭದ್ರ ಸ್ವಾಮಿಯವರ ಉತ್ಸವ ಇರುತ್ತೆ.
ಶನಿವಾರ ಬಸವನಹುಳಿಗೆ ಆದಮೇಲೆ ನೋಡಿ ರಂಗವನ್ನು ಕುಣಿತಾ ಇದ್ದಾರೆ. ಈ ರಂಗ ಕುಣಿಬೇಕಾದ್ರೆ ವ್ಯಾಸ ತರೋದು ಅಥವಾ ವೇಷ ತರೋದು ಅಂತ ತರ್ತಾರೆ. ಅದನ್ನು ನೋಡೋದೇ ಒಂದು ಚಂದ ಅಂತ ಹೇಳ್ಬೋದು. ಕಂಟಿನ್ಯೂಸ್ ಆಗಿ ರಂಗವನ್ನು ಕುಣಿತಿರ್ಬೇಕಾದ್ರೆ ಮಧ್ಯದಲ್ಲಿ ಈ ರೀತಿ ಬಂದರೆ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ. ಮುಂಚೆ ಜಾಸ್ತಿ ತರ್ತಾ ಇದ್ರು, ಇತ್ತೀಚೆಗೆ ಎಲ್ಲ ಕಡಿಮೆ ಆಗಿದೆ. ಈಗ ನೋಡೋಣ ಬನ್ನಿ ವ್ಯಾಸ ತರೋದು ಯಾವ ರೀತಿ ಇರುತ್ತೆ, ಹೇಗಿರುತ್ತೆ ಅಂತ. ವೀರಭದ್ರ ಸ್ವಾಮಿಯವರ ಉತ್ಸವಕ್ಕೆ ರೆಡಿ ಆಗೋದಕ್ಕೆ ಹೋಗ್ತಾ ಇದ್ದಾರೆ ನೋಡಿ. ವೀರಭದ್ರ ಸ್ವಾಮಿಯವರ ಕಥೆ ಎಲ್ರಿಗೂ ತಿಳಿದೇ ಇರುತ್ತೆ. ಅವರು ಹೇಗೆ ಜನನ ಆಯಿತು, ಯಾವ ರೀತಿ ಹುಟ್ಟಿದ್ರು ಅಂತ. ಈಗ ಅವರ ಉತ್ಸವ ಹೇಗಿರುತ್ತೆ ಏನು ಅಂತ ನೋಡಿ ಕಣ್ತುಂಬಿಕೊಳ್ಳೋಣ ಬನ್ನಿ. ಅವರ ಮೈ ಮೇಲೆ ವೀರಭದ್ರ ಸ್ವಾಮಿ ಕತೆ ಕೇಳಿದಾಗ ದೇವರು ಬರುತ್ತೆ. ಈಗ ಹೋದ್ರಲ್ಲ ಉತ್ಸವ ಮಾಡೋದಕ್ಕೆ ರೆಡಿ ಆಗೋದಕ್ಕೆ, ಅವ್ರ ಮೈ ಮೇಲೆ ಒಂದು ಕತೆ ಹೇಳ್ತಾರೆ ವೀರಭದ್ರ ಸ್ವಾಮಿ ಅವ್ರದ್ದು. ಆ ಕಥೆಯನ್ನು ಕೇಳಿದಾಗ ದೇವರು ಮೈದುಂಬಿ ಬರುತ್ತೆ, ಮತ್ತು ಕಪ್ಪು ಇಟ್ಟಾಗ ಸಹ ದೇವರು ಬರುತ್ತೆ ಅಂತ ಹೇಳ್ತಾರೆ. ಯಾವ ರೀತಿ ಇರುತ್ತೆ, ಹೇಗಿರುತ್ತೆ ನೋಡೋಣ ಬನ್ನಿ. ಸಂಹಾರದಲ್ಲಿ ಮರಳಿ ಮರಳಿ ಕಾಲಚಕ್ರಗಳಾಗಿ ಇರುವುದೆಂದು ಅತ್ಯಂತ ಅದ್ಭುತ ಆಜ್ಞಾಯುಕ್ತ ಲಿಂಗಭಂಗಿ ಜಂಗುಮಾರೂಪು ಲಿಂಗಲಿಂಗ ಎಂಬ ಶಬ್ದವೂ ತಪ್ಪದೆ ಬಲರೇ ಬಲ್ಲವತಾರ ವೀರಭದ್ರ ದೇವರು ಗಂಜಡೆ ಯುವ ಕಣ್ಣು ಹೂವ ರೋಷ ಕಿವಿಗೆ ಚಾಕಳಿ ಕೊಳಲಿ ಪದಕದಾರ ಕೈಯಲ್ಲಿ ಕವಾರ ಇಂಜಣದ ಉಡಿದಾರ ಕತ್ತಿಗೆ ವಿಚಾರ ಹಸಿರು ಕತ್ತಿಯ ಮೇಲೆ ಹಸನಾದ ನಡುಕಟ್ಟನ್ನು ಧರಿಸಿ ಕಾಲಿಗೆ ಬುರುಡೆ ಹಾವಿಗೆ ಧರಿಸಿ ಅಗೋ ಬಂದ ಗಂಗಾಭಂಗಿ ಕಾಲಿಗೆ ಬುರುಡೆ ಹಾವಿಗೆ ಧರಿಸಿ ಅಗೋ ಬಂದ ಚನ್ನ ಚೆಲುವ ಆ ಪ್ರಿಯನಿಗೆ
ವರ್ಣ ಸಮುದ್ರ ಲೀಲಾ ವಿನೋದ ನಮ್ಮ ಶಂಕರ ಮೂರ್ತಿಗೆ ಭೂಮಿಯ ಪಾಶ ಆಕಾಶವೇ ಕಾಶಿ ನಕ್ಷತ್ರವೇ ಪುಷ್ಪ ಹಳದಿಗಳೇ ಗುರು ಮಿಂಚುವುದೇ ಲಿಂಗ ಲಿಂಗಾಭಂಗಿ ಲಿಂಗಮಾರೂಪು ಲಿಂಗ ಎಂಬ ಶಬ್ದವು ಬಿಡದೆ ಅನು ಹೊರಗದೆ ಅನು ಮರಗದೆ ಅಡಿತಕ್ಕೆ ನೋಡಿದ್ರಲ್ವಾ ಶ್ರೀ ವೀರಭದ್ರ ಸ್ವಾಮಿಯವರ ಉತ್ಸವ ಹೇಗಿತ್ತು ಅಂತ. ಇದನ್ನು ನಾವು ವಿಡಿಯೋದಲ್ಲಿ ನೋಡೋದಕ್ಕಿಂತ ಎದುರಿಗೆ ನೋಡಿ ಕಣ್ತುಂಬಿಕೊಳ್ಳೋದೇ ಒಂದು ಆನಂದ ಅಂತ ಹೇಳ್ಬೋದು. ತುಂಬ ಖುಷಿಯಾಗುತ್ತೆ ಈ ಥರ ಎಲ್ಲ ನೋಡೋದಕ್ಕೆ, ಹಳ್ಳಿಗಳ ಕಡೆ ಮಾಡೋ ಹಬ್ಬವನ್ನು. ಇದಿಷ್ಟು ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಆಗ ನಾನು ಅಪ್ಲೋಡ್ ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ಇಮಿಡಿಯೇಟಾಗಿ ಬರುತ್ತೆ. ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಆಂಜನೇಯ.